ಯಾರಿಗಿಷ್ಟ ಇರಲ್ಲ ಹೇಳಿ ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ದಪ್ಪವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಯಾರ್ದಾದ್ರೂ ಕೂದಲು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಶೈನಿಂಗ್ ಆಗಿ, ಎಷ್ಟು ಕಲರ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವಪ್ಪ ಅಂತ ಅನ್ಕೋತೀವಿ. ಸೊ ನಮ್ಮ ಕೂದಲಿಗೂ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಹೇರ್ ಕಲರ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಕಲರ್ ನೋಡಿ, ನನ್ನ ಕೂದಲಿನ ಕಲರು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಬ್ಲ್ಯಾಕ್ ಆಗಿದೆ ನನ್ನ ಕೂದಲಿನ ಕಲರು, ನೋಡ್ಬೋದು. ಫುಲ್ಲು ಬ್ಲ್ಯಾಕ್ ಆಗಿ ಇದೆ. ಸೊ ಫುಲ್ಲು ಬ್ಲ್ಯಾಕ್ ಆಗಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಮೆಹಂದಿನ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೆಹಂದಿ ಅಂದರೆ ಯಾವ ರೀತಿ ಹಚ್ಕೋತೀನಿ ಅಂತೇಳ್ಬಿಟ್ಟು ಅದನ್ನು ಶೇರ್ ಮಾಡ್ಕೊತೀನಿ. ಮೆಹಂದಿಯಲ್ಲಿ ಇನ್ನೊಂದು ಸೇರಿಸ್ಬಿಟ್ಟು ಹಚ್ಚಿದರೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ನೋಡ್ಬೋದು, ನಾವು ಹೊರಗಡೆ ಸಾವಿರಾರು ರೂಪಾಯಿ ತೊಗೊಂಡು ಕಲರಿಂಗ್ ಮಾಡ್ತಾರೆ. ಸೊ ಅದಿಷ್ಟು ದುಡ್ಡು ಕೊಟ್ಟು ನಮ್ಮ ಕೂದಲಿಗೆ ನಾವು ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಮನೆಯಲ್ಲೇ ಏನಾದರೂ ಹೋಮ್ ರೆಮಿಡಿನ ಟ್ರೈ ಮಾಡಿ ನಮ್ಮ ಕೂದಲಿನ ಆರೈಕೆಯನ್ನು ನಾವೇ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂಥ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಬನ್ನಿ ಇವಾಗ ಯಾವ ರೀತಿನ ನಾನು ಕಲರಿಂಗ್ನ ನನ್ನ ಕೂದಲಿಗೆ ಹಚ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಇವತ್ತು ನಾನು ಮೆಹಂದಿ ತಪ್ಪಲದ ಮೆಹಂದಿನ ಹಚ್ಕೋತಾ ಇದ್ದೀನಿ. ಹೊರ್ಗಡೆಯಿಂದನೂ ಪೌಡ್ರ್ ತಂದು ಹಚ್ಕೋಬೋದು. ಸೊ ನಾನು ತಪ್ಪಲದ್ದು ಮೆಹಂದಿನ ಯಾವ ರೀತಿ ಏನೇನೆಲ್ಲ ಹಾಕಿಬಿಟ್ಟು ಹಚ್ಕೋತೀನಿ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ಕೊತೀನಿ. ಈ ಮೆಹಂದಿನ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಕೂಡ ಹಚ್ಕೋಬೋದು. ಏನು ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ. ಬನ್ನಿ ಇವಾಗ ನಾನು ಏನೆಲ್ಲ ಹಾಕ್ಬಿಟ್ಟು ರುಬ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ನೋಡ್ಬೋದು, ಇದೇ ಮೆಹಂದಿ ಸೊಪ್ಪು ಅಥವಾ ಮೆಹಂದಿ ತಪ್ಪಲ ಅಂತ ಹೇಳ್ಬಿಟ್ಟು ಕರಿತೀವಿ ನಮ್ಮ ಸೈಡು. ನೋಡ್ಬೋದು, ನಾನು ಕಿತ್ತಿಟ್ಬಿಟ್ಟು ಒಂದು 3-4 ಡೇಸ್ ಆಗಿತ್ತು. ಸೊ ಕಿತ್ತಿ ಹಂಗೆ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೆ. ಈ ಥರ ಆದ್ರೂ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಇದನ್ನು ತೊಳೆದ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈ ಕಡೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಒಲೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ನೋಡಿ, ನೀರು ಕುದೀತಾ ಇರುವಾಗ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಈ ಥರ ಕುದೀತಾ ಇರುವಾಗ 1 ಟೀ ಸ್ಪೂನಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ. ಕೂದಲಿಗಂತೂ ಟೀ ಪುಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಔಷಧ ಗುಣಗಳಿರುತ್ತೆ ಟೀ ಪುಡಿಯಲ್ಲಿ. ತುಂಬಾ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಟೀ ಪುಡಿ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ಕುದ್ರೆ ಸಾಕು. ಈ ಕಡೆಗೆ ಒಂದು ಜಾರ್ನ ತೊಗೊಂಡು, ದೊಡ್ಡ ಜಾರ್ನ ತೊಗೊಂಡಿದ್ದೀನಿ. ಅಷ್ಟು ಸೊಪ್ಪನ್ನ ಇದರಲ್ಲಿ ಹಾಕೋತಾ ಇದ್ದೀನಿ, ಗ್ರೈಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ರೆಡ್ ಆಗಿದ್ರೂ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ ಸೊಪ್ಪು. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ಒಂದು ಸೋಸ್ಕೊಂಡು, ಟೀ ಸೋಸೋದಲ್ಲಿ ಇರುತ್ತಲ್ವ ಅದರಲ್ಲಿ ಸೋಸ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಹಾಗೇ ಟೀ ಪುಡಿ ಸಮೇತನೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಈ ಥರ ಫುಲ್ಲು ಸಣ್ಣಗಾಗಿರಬೇಕು. ಇದು ತಪ್ಪಲ ಇರಬಾರ್ದು, ಯಾಕಂದರೆ ಹಚ್ಕೊಳ್ಳೋ ಟೈಮಲ್ಲಿ ಚೆನ್ನಾಗಿ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಪೂರ್ತಿಯಾಗಿ ಸಣ್ಣಾಗಿ ಇರಬೇಕು. ನೋಡಿ, ಒಂದು ಬೌಲ್ ತೊಗೊಂಡು ನಾನು ರುಬ್ಕೊಂಡಿರುವಂಥದ್ದು ಮೆಹಂದಿ ಸೊಪ್ಪಿಂದು ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲನೂ ಹಾಕ್ಕೊಂಡಾಯಿತು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು 2-3 ಅವರ್ಸ್ನಾದ್ರೂ ಇದನ್ನು ಹಾಗೇ ಬಿಡಬೇಕು. ಹಾಗಾದರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ರೆಡ್ ಆಗುತ್ತೆ, ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ. ನೋಡಿ, ನಾನು ಒಂದು 2 ಅವರ್ ಆದ್ರೂ ಬಿಡ್ತೀನಿ. ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು 2 ಅವರ್ ಆದರೂ ಬಿಡ್ತೀನಿ. ಇದಕ್ಕೇನು ನೀರು ಹಾಕಿಬಿಟ್ಟು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಟೀ ಪುಡಿ ನೀರು ಇರುತ್ತಲ್ವ, ಸೊ ಅದೇ ಹಾಕಿದರೆ ಸಾಕು. ನೋಡಿ, ಇವಾಗ 2 ಅವರ್ ಆಗಿದೆ. ನನ್ನ ಹೇರು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ನೋಡ್ಬೋದು ನೀವು. ಫುಲ್ಲು ಬ್ಲ್ಯಾಕ್ ಆಗಿದ್ದಾವೆ. ಸೊ ಒಂದು ಸ್ವಲ್ಪ ರೆಡ್ಡಾಗಿ ಕಾಣಿಸ್ದಂಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ. ನೋಡಿ, ಇವಾಗ 2 ಅವರ್ ಆಗಿದೆ. ನಾನು ಇವಾಗ ಹಚ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಡಿವೈಡ್ ಮಾಡ್ಕೋತಾನೆ ಹಚ್ಕೋಬೇಕು.
ನೋಡಿ ಸ್ವಲ್ಪನೇ ತಗೊಂಡು ನಿಮ್ಮ ಕೂದಲಿಗೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋತಾ ಬನ್ನಿ. ನಾನು ಈ ಸೊಪ್ಪನ್ನ ಒಂದು 3 ಮಂತ್ಗೆ ಒಂದು ಸಾರಿ ಆದ್ರೂ ಹಚ್ಕೋತೀನಿ. ಕೂದಲು ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಿಗೆ ಹೋದರೆ. ಸೊ ಅದಕ್ಕೋಸ್ಕರನೇ ನಾನು ಒಂದು 3 ಮಂತ್ಗೆ ಒಂದು ಸಾರಿ ಇದನ್ನು ಯೂಸ್ ಮಾಡ್ತೀನಿ. ನೋಡಿ ನೋಡಿ ನಿಮಗೆ ಹಚ್ಕೊಳ್ಳೋ ಟೈಮಲ್ಲೇ ಗೊತ್ತಾಗುತ್ತೆ ಕೈ ಎಷ್ಟು ರೆಡ್ ಆಗಿದೆ. ನೋಡಿ ನಂದು ತುಂಬಾ ರೆಡ್ಡಾಗಿ ಕಾಣಿಸುತ್ತೆ ಕೈ ಕೂಡ. ಸೊ ಕೂದಲು ಕೂಡ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೀ ಪುಡಿ ಹಾಕಿ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಇದು ಹಚ್ಕೊಳ್ಳೋದಾದರೆ ನೀವು ಬಾತ್ರೂಮಲ್ಲೇ ಹಚ್ಕೊಳ್ಳಿ, ಯಾಕಂದರೆ ಎಲ್ಲ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಬಾತ್ರೂಮಲ್ಲಿ ಹಚ್ಕೊಂಡು ಹಚ್ಕೊಂಡ ನಂತರ ನೀವು ಒಂದು 2-3 ಅವರ್ ಆದ್ರೂ ಬಿಡಿ ಆರೋದಕ್ಕೆ. ಹಾಗಾದ್ರೇ ತುಂಬ ಚೆನ್ನಾಗಿ ಕಲರಿಂಗ್ ಆಗುತ್ತೆ. ನಾನು ಮಾತ್ರ ಒಂದು 2 ಅವರ್ ಬಿಡ್ತೀನಿ, ನನಗೆ ಜಾಸ್ತಿ ಕಲರಿಂಗ್ ಆಗೋದು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರನೇ ಬೇಗನೆ ಹೇರ್ ವಾಶ್ನ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಇವಾಗ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಮಾಡಿಕೊಂಡು ಬರ್ತೀನಿ. ಎಲ್ಲ ಹಿಂದ್ಗಡೆ ಕೂದಲಿಗೆ ಮತ್ತು ಕೆಳಗಡೆ ಇರೋವಂಥ ಕೂದಲಿಗೆ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಮಾಡಬೇಕು. ಮೇಯ್ನಾಗಿ ಕೆಳಗಡೆ ಇರೋ ಕೂದಲಿಗೆ ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ. ಸೊ ಎಲ್ಲನೂ ಹಚ್ಕೊಂಡು ಬರ್ತೀನಿ. ನೋಡಿ ಇವಾಗ ಎಲ್ಲನೂ ಅಪ್ಲೈ ಮಾಡಿಕೊಂಡು ಬಂದಿದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ನೋಡಿ ಎಲ್ಲನೂ ಅಪ್ಲೈ ಮಾಡಿಕೊಂಡು ಈ ಥರ ಒಂದು ಬನ್ ಕಟ್ಕೊಂಡಿದ್ದೀನಿ. ಇನ್ನೂ ಉಳಿದಿದ್ದು ಎಲ್ಲ ಮೇಲ್ಗಡೆ ಇರೋವಂಥ ಕೂದಲಿಗೆಲ್ಲನೂ ಅಪ್ಲೈ ಮಾಡಿಕೊಂಡು ನೋಡಿ ನಾನು ಒಂದು 3 ಅವರ್ ಆದ್ರೂ ಬಿಟ್ಟು ಹೇರ್ ವಾಶ್ನ ಮಾಡ್ತೀನಿ. ನೋಡ್ಬೋದು ನನ್ನ ಕೈಗಳು ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಹೇರ್ಸು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಒಂದು 3 ಅವರ್ ಬಿಟ್ಬಿಟ್ಟು ಹೇರ್ ವಾಶ್ನ ಮಾಡಿಕೊಂಡು ಬಂದಿದ್ದೀನಿ. ಕೂದಲು ಯಾವ ರೀತಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಹೇರ್ ವಾಶ್ನ ಮಾಡ್ಕೋಬೇಕು. ಆದರೂ ಕೂಡ ಸ್ವಲ್ಪ ಸೊಪ್ಪು ಹಾಗೇ ಇರುತ್ತೆ. ಹೇರು ಫುಲ್ಲಾಗಿ ಡ್ರೈ ಆದಮೇಲೆ ಒಂದು ಬಟ್ಟೆಯಿಂದ ಹೀಗೆ ಜಾಡಿಸ್ಕೊಂಡ್ರೆ ಎಲ್ಲನೂ ಉದುರೋಗುತ್ತೆ, ಏನು ಕೂದಲಲ್ಲಿ ಇರೋದಿಲ್ಲ. ಒಂದು 3 ಅವರ್ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಒಂದು 4 ಅವರ್ ಬಿಡಿ, ತುಂಬಾ ಕಲರ್ ಬರುತ್ತೆ ಹೇರ್ಗೆ. ತುಂಬಾ ದುಡ್ಡು ಕೊಟ್ಟು ನಮಗೆ ಹೊರಗಡೆ ಎಲ್ಲ ನಮಗೆ ಮೆಹಂದಿ ಸೊಪ್ಪು ಸಿಗೋದಿಲ್ಲ, ಯಾವ ರೀತಿ ಹಚ್ಕೊಳ್ಳೋದು ಅಂತೇಳ್ಬಿಟ್ಟು ಅಂದ್ಕೋಬೋದು. ಸೊ ಹೊರಗಡೆನೂ ಮೆಹಂದಿ ಪೌಡರ್ ಸಿಗುತ್ತೆ ಅಂಗಡಿಯಲ್ಲಿ. ಸೊ ಅದನ್ನು ಕೂಡ ಯಾವ ರೀತಿ ಹಚ್ಕೊಳ್ಳೋದು ಅಂತೇಳ್ಬಿಟ್ಟು ನಾನು ಇನ್ನೊಂದು ಸಾರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳ್ಬಿಟ್ಟು. ನೋಡಿ ಇವಾಗ ಪೂರ್ತಿಯಾಗಿ ನನ್ನ ಹೇರು ಒಣಗಿದ್ದಾವೆ. ಇವಾಗ ನನ್ನ ಹೇರ್ಸು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿಬೋದು ನೀವು, ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಇನ್ನು ಬಿಸಿಲಲ್ಲಿ ತುಂಬಾ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಮನೆಯಲ್ಲೇ ತೋರಿಸಿರೋ ಕಾರಣಕ್ಕೆ ಅಷ್ಟೇನು ಶೈನಿಂಗಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋಬೋದು. ತುಂಬಾ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಆಗಿದ್ದಾವೆ ಕೂದಲು ಕಲರಿಂಗು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಗುಡ್ ರಿಸಲ್ಟ್ನೇ ಸಿಗುತ್ತೆ ಹೇರ್ಗೆ. ನೋಡ್ಬೋದು ನನ್ನ ಕೂದಲು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಪಿಂಕ್ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡ್ಬೋದು. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ನಿಮ್ಮ ಹೇರ್ಸು ಆಗಿದ್ದಾವೆ ಅಂತೇಳ್ಬಿಟ್ಟು. ಹೇರ್ ಗ್ರೋತು ಕೂಡ ಚೆನ್ನಾಗಿ ಆಗುತ್ತೆ ಟೀ ಪುಡಿ ಮತ್ತು ಮೆಹಂದಿ ಸೊಪ್ಪು ಹಚ್ಚೋದ್ರಿಂದ. ಬೇಕಿತ್ತಂದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇನ್ನೊಂದು ಸ್ವಲ್ಪ ನನಗೆ ಸೊಪ್ಪು ಹಾಗೇ ಇದೆ. ಸೊ ಅದನ್ನು ಸ್ವಲ್ಪ ಜಾಡಿಸ್ಕೊಂಬಿಟ್ರೆ ಎಲ್ಲನೂ ಉದುರೋಗುತ್ತೆ, ಅದೇನು ಕೂದಲಲ್ಲಿ ಉಳ್ಕೊಳ್ಳೋದಿಲ್ಲ. ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ. ನೋಡ್ಬೋದು ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂದಲು ಅಂತೇಳ್ಬಿಟ್ಟು. ಇವಾಗ ನಾನು ಪೂರ್ತಿಯಾಗಿ ಒಣಗಿದಾವಲ್ವ, ನಾನು ಈ ಥರ ಮೇಲ್ಗಡೆ ಬನ್ನನ್ನು ಕಟ್ಕೊಂಡ್ಬಿಡ್ತೀನಿ. ನೋಡಿ ಯಾವ ರೀತಿ ನನ್ನ ಹೇರ್ಸ್ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಆಗಿದ್ದಾವೆ ಕೂದಲು. ನನಗಂತೂ ತುಂಬ ಶೈನಿಂಗಾಗಿ ಸಾಫ್ಟಾಗಿ ಅನ್ನಿಸ್ತಾ ಇತ್ತು ಕೂದಲು. ಟೀ ಪುಡಿ ಮತ್ತು ಮೆಹಂದಿ ಸೊಪ್ಪಿನ ಹಚ್ಕೊಂಡಿದ್ದಕ್ಕೆ ನೋಡ್ಬೋದು ಕೂದಲು ಯಾವ ರೀತಿ ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಈ ಸೊಪ್ಪನ್ನ ಮಕ್ಳಿಗೂ ಕೂಡ ಹಚ್ಬೋದು, ಏನು ಆಗೋದಿಲ್ಲ. ದೊಡ್ಡವರು ಕೂಡ ಅಪ್ಲೈ ಮಾಡ್ಕೋಬೋದು. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.
ಇನ್ನು ಮುಂದೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.